ಸುಮ್ಮನೆ ಯಾಕೆ ಸ್ವಲ್ಪ ಹೈಟ್ ಕಮ್ಮಿ ಮಾಡೋ ಇಲ್ಲ ನಾನು ಲೈಫ್ ಆಗಿದ್ದೀನಿ ಎಲ್ಲ ಮುಗಿದು ಕಾಲು ಮುಂದೆ ಹಾಕೋ ಯಾವ ನಿಮ್ಮ ಹುಡುಗ ಯಾರಲ್ವಾ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. सलामियां दो जैसे थे एक साथ ध्वज गीत शुरू करेंगे. विजयी विश्व तिरंगा प्यारा झंडा ऊंचा रहे हमारा सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तनु मन सारा झंडा ऊंचा रहे हमारा शान न इसकी जाने पाए चाहे जान भले ही जाए विश्व विजय करके दिखलाए वे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा. ವಿಶ್ವ ಎಲ್ಲರಿಗೂ ನಮಸ್ಕಾರ. ದೇಶದ ಹಾಗೂ ನಾಡಿನ ಸಮಸ್ತ ಜನತೆಗೆ 77ನೆಯ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಎಂದರೆ ಭಾರತದ ಸ್ವಾಭಿಮಾನದ ದಿನ. ಇಂದು ಜನವರಿ 26 ಸಂವಿಧಾನವನ್ನ ಅನುಷ್ಠಾನಕ್ಕೆ ತಂದು ನಮಗೆ ನಾವೇ ಅರ್ಪಿಸಿಕೊಂಡಂತಹ ಒಂದು ಪವಿತ್ರವಾದಂತಹ ದಿನ. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಜಾರಿಯಾದಂತಹ ದಿನ. ಸ್ವಾತಂತ್ರ್ಯ ನಂತರ ಈ ದೇಶದ 570ಕ್ಕೂ ಹೆಚ್ಚು ಪ್ರದೇಶಗಳನ್ನ ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದವು. ಇದೆಲ್ಲವನ್ನ ಒಗ್ಗೂಡಿಸಿ ಈ ದೇಶವನ್ನ ಒಂದು ಮಾಡಲಾಯಿತು. ಭಾರತವು ರಾಜ್ಯಗಳ ಒಕ್ಕೂಟ ಎಂಬುದನ್ನು ಸಂವಿಧಾನದ 1ನೇ ವಿಧಿಯಲ್ಲಿ ನಾವೆಲ್ಲ ನೋಡಿದ್ದೇವೆ. ದೇಶದ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ವಿಚಾರಗಳನ್ನ ನಮ್ಮ ಸಂವಿಧಾನದಲ್ಲಿ ತಿಳಿಸಿಕೊಟ್ಟಿರುವುದು ನಾವೆಲ್ಲ ಅರ್ಪಿಸಿಕೊಂಡಿದ್ದೇವೆ. ಅವರು ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಎಂಬ ಪದವನ್ನ ಮೂಲಕವಾಗಿ ನಾವು ಭಾರತೀಯರು ಎಂಬ ಒಂದು ಸಾರ್ವಭೌಮತೆಯನ್ನು ಎತ್ತು ಹಿಡಿದಿದ್ದಾರೆ. ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಾಣವೇ ಸಂವಿಧಾನ ಹಾಗೂ ನಮ್ಮ ಸರ್ಕಾರದ ಆಶಯ. ಸಂವಿಧಾನವೇ ನಮ್ಮ ಧರ್ಮ. ಸಂವಿಧಾನದ ಆಶಯವನ್ನ ಸಾಕಾರಗೊಳಿಸುವುದು ನಮ್ಮ ರಾಜ್ಯ ಧರ್ಮ. ನಮ್ಮ ದೇಶದ ಗಣತಂತ್ರದ ವ್ಯವಸ್ಥೆ ಪವಿತ್ರವಾದ ಸಂವಿಧಾನವೇ ಅಧಿಪತಿ. ಅದಕ್ಕೆ ಈಗಾಗಲೇ ಉಸಿರಾಡಲು ಗಾಳಿ ಬೇಕು. ನಮ್ಮ ದೇಶಕ್ಕೆ ನಡೆಸಕ್ಕೆ ಸಂವಿಧಾನ ಬೇಕು. ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವ ಆತ್ಮ. ಸಂವಿಧಾನವೇ ನಮ್ಮ ದೇಶದ ಆಸ್ತಿ. ಇವನ್ಯಾರವ ಎನ್ನುವ ಭೇದ ಭಾವ ಅಳಿಸಿ ಇವ ನಮ್ಮವ ಎನ್ನುವ ಭಾವನೆ ಮೂಡಿಸುವುದೇ
ನಮ್ಮ ಸಂವಿಧಾನದ ಆಶಯ ಆಗಿದೆ. ಸಂವಿಧಾನ ಆರ್ಟಿಕಲ್ 14 ಮತ್ತು 18ರಲ್ಲಿ ಸಮಾನತೆ ಬಗ್ಗೆ ಹೇಳುತ್ತದೆ. ಇದರ ಜೊತೆಗೆ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಶಿಕ್ಷಣ ಹಕ್ಕಿನ ಬಗ್ಗೆ ಕೂಡ ಪ್ರತಿಯಲ್ಲೂ ಕೂಡ ವಿವರಿಸಲಾಗಿದೆ. ಇದು ಉದಾಹರಣೆಗೆ ಮಾತ್ರ ಸಂವಿಧಾನ ಪ್ರತಿ ಪುಟದಲ್ಲಿ ಜನಪರ ಆಚಾರಗಳು ವಿಚಾರಗಳು ಇವೆ. ಜಾತಿ, ಧರ್ಮ, ಸಂಪತ್ತು, ಅಧಿಕಾರ ಯಾವುದೂ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ. ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಎಂದು ಸಂವಿಧಾನ ಹೇಳುತ್ತದೆ. 75 ವರ್ಷಗಳ ಹಿಂದೆ ಬಡತನ, ಅನಕ್ಷರತೆ, ಹಸಿವು ಸಮಸ್ಯೆಗಳು ದೇಶದ ಬಹಳಷ್ಟು ಕಾಡುತ್ತಿತ್ತು. ಆದರೆ ಈಗ ಚಿತ್ರಣ ಸಂಪೂರ್ಣ ಬದಲಾಗಿದೆ. ನಮ್ಮ ಪಕ್ಷ ಹಾಗೂ ನಮ್ಮ ಸರ್ಕಾರ ಜಾತಿ ಧರ್ಮ ಭೇದವಿಲ್ಲದೆ ಸಂಪತ್ತು, ಅವಕಾಶಗಳು ಮತ್ತು ಅಧಿಕಾರಗಳ ಸರ್ವರಿಗೂ ಸಮಪಾಲು ಕಲ್ಪಿಸಿದೆ. ಹಿಂದೆ ನಮ್ಮ ಕಾಡುತ್ತಿದ್ದ ಎಲ್ಲ ಸಮಸ್ಯೆಗಳು ಮೆಟ್ಟಿ ನಿಲ್ಲುವ ತಾಕತ್ತು ಈಗ ನಾವೆಲ್ಲ ಹೊಂದಿದ್ದೇವೆ. ವಿಶ್ವ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಇವೆಲ್ಲವೂ ಸಾಧ್ಯವಾಗಿದ್ದು ಸಂವಿಧಾನ ಆಶಯಗಳ ಸಮರ್ಪಕ ಜಾರಿಯಾಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾರವರು ಹೇಳಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸುವ ಶಕ್ತಿಶಾಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂಬುದನ್ನು. ಇತ್ತೀಚಿನ ಕೆಲವು ದೇಶದ್ರೋಹಿಗಳು ಸಂವಿಧಾನ ಬದಲಾವಣೆ ಕೂಗು ಎತ್ತಿದ್ದಾರೆ. ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರೇಮಿಗೊಳಿಸಲು ಒಕ್ಕೂರಿನಿಂದ ಖಂಡಿಸಬೇಕಾಗಿದೆ. ಇದಕ್ಕೆ ನಾನು ಧ್ವನಿಗೂಡಿಸುತ್ತಿದ್ದೇನೆ. ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಒಕ್ಕೂಟದ ಎಲ್ಲ ಸಂಸತ್ ಸದಸ್ಯರು ಅನೇಕ ನಮ್ಮ ನಾಯಕರುಗಳು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿ ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಭವಿಷ್ಯದ ಜವಾಬ್ದಾರಿಯಾದ ನಾಗರಿಕರು, ಶಾಲಾ ಮಕ್ಕಳು ಸಂವಿಧಾನದ ಆಶಯ ಮನದಟ್ಟು ಮಾಡಲು ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಓದುವುದು ಕಡ್ಡಾಯವನ್ನ ನಮ್ಮ ಸರ್ಕಾರ ಮಾಡಿದ್ದು ನಾವೆಲ್ಲ ಇಡೀ ದೇಶದಲ್ಲಿ ಇದಕ್ಕೆ ಪ್ರಶಂಸೆಗೆ ನಾವೆಲ್ಲ ಪಾತ್ರರಾಗಿದ್ದೇವೆ. ಈ ಮೂಲಕ ಸಂವಿಧಾನದ ಆಶಯ ಮಕ್ಕಳಿಗೆ ಬಾಲ್ಯದಲ್ಲೇ ಪರಿಚಯ ಮಾಡುವ ಗುರಿ ಈ ನಮ್ಮ ಸರ್ಕಾರದ್ದು. ಭಾರತದ ಒಗ್ಗಟ್ಟಿಗೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಶತಮಾನಗಳಿಂದ ಹೋರಾಟ ನಡೆಸುತ್ತಿರುವುದು ನಾವೆಲ್ಲ ಗಮನಿಸಿದ್ದೇವೆ. ತಾವು ಕೂಡ ಇದರಲ್ಲಿ ಭಾಗಿಯಾಗಿರುವುದು ಪ್ರಶಂಸೆಯಾಗಿದೆ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಸರೋಜಿನಿ ನಾಯ್ಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ರವರು, ಅಬ್ದುಲ್ ಗಫರ್ ಖಾನ್ ಅವರು, ಮೌಲಾನಾ ಆಜಾದ್ ಅವರು, ಲಾಲಾ ಲಜಪತ್ ರಾಯ್ ರವರು, ಮೂಲ್ಚಂದ್ ಜೈನ್ ಅವರು ನಮಗೆ ಮಾದರಿಯಾಗಿದ್ದಾರೆ. ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮೈಲಾರ್ ಮಹದೇವಪ್ಪ ಹೀಗೆ ಲಕ್ಷಾಂತರ ಜನರು ಈ ದೇಶಕ್ಕೆ ಹುತಾತ್ಮರಾಗಿದ್ದಾರೆ. ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಜಾರಿಗೆ ತಂದ ಮಹಾತ್ಮ ಗಾಂಧೀಜಿ ಅವರ ಆಶಯದಂತ ನರೇಗಾ ಯೋಜನೆ ಉಳಿಸಲು ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಂದಿಗೂ ಹೋರಾಟವನ್ನು ಮಾಡುತ್ತಿರುವುದು ತಾವೆಲ್ಲ ಗಮನಿಸಿದ್ದೀರಿ. ಇದು ಸಂವಿಧಾನದ ಉಳಿಸುವ ಸಲುವಾಗಿಯೇ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತದ ಜೋಡೋ ಯಾತ್ರೆಯನ್ನ ಹೆಜ್ಜೆ ಹಾಕಿದ್ದಂತ ನಮ್ಮ ಪಕ್ಷ. ನಮ್ಮ ಆಡಳಿತದ ಕರ್ನಾಟಕ ಮಾದರಿ ಬಗ್ಗೆ ಇಡೀ ದೇಶ ಮಾತ್ರವಲ್ಲ, ಜಗತ್ತಿನ ಅನೇಕ ಆರ್ಥಿಕ ತಜ್ಞರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕನ್ನಡಿಗರೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ. ಗ್ಯಾರಂಟಿ ಯೋಜನೆಗಳು ಬದುಕಿನ ಗ್ಯಾರಂಟಿಗಳಿಗೆ ಹೆಚ್ಚಿವೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಪಡೆಯುವ ಹಣವನ್ನು ಪೌಷ್ಟಿಕ ಆಹಾರ, ಔಷಧಿಗಳು, ಮಕ್ಕಳ ಶಿಕ್ಷಣಕ್ಕೆ ವನಿತಿ ಯೋಗ್ಯ ಆಗುತ್ತಿದೆ. ಗ್ಯಾರಂಟಿ ಯೋಜನೆಗಳು ಶೇಕಡ 89ರಷ್ಟು ಫಲಾನುಭವಿಗಳು ಕುಟುಂಬಿಕ ಸಂಬಂಧಗಳಿಗೆ ಸುಧಾರಣೆಯಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಇವೆಲ್ಲರಿಗೂ ಈಗಾಗಲೇ ಸುಮಾರು 1,16,706 ಕೋಟಿ ರೂಪಾಯಿನ ವಿನಿಯೋಗ ಆಗಿರುವುದು ತಾವೆಲ್ಲ ಗಮನಿಸಿದ್ದೀರಿ. ಇಡೀ ದೇಶದ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ಇದು ಒಂದೇ ಸಲ 43,345 ಮನೆಗಳು ಒಟ್ಟಿಗೆ ಈಗಾಗಲೇ ನೀಡಿದ್ದೇವೆ. ದೇಶದ ಸಂವಿಧಾನದ ಮೂಲಕ ಸ್ವಾತಂತ್ರ್ಯ, ಸಮಾನತೆ, ಸರ್ವೋತ್ವ ಮತ್ತು ಪ್ರಜಾಪ್ರಭುತ್ವಾತ್ಮಕ ಗಣರಾಜ್ಯ ವ್ಯವಸ್ಥೆಯಲ್ಲಿ ನೀಡುವ ಕಾಂಗ್ರೆಸ್ ಎನ್ನುವುದು ನಮಗೆಲ್ಲರ ಗೊತ್ತಿರುವಂತಹ ವಿಚಾರ. ನಾನೊಬ್ಬ ಕಾಂಗ್ರೆಸ್ಸಿಗ, ಭಾರತೀಯ, ಕನ್ನಡಿಗ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುತ್ತದೆ. ನಮ್ಮ ಸಂವಿಧಾನದ ಆಶ್ರಯದಲ್ಲಿ ಎತ್ತಿಡುವ ಮೊದಲು ಭವ್ಯ ಮತ್ತು ಸಾಮರಸ್ಯದ ಭಾರತವನ್ನು ಕಟ್ಟೋಣ. ಸಂವಿಧಾನದ ತತ್ವ ಜಾರಿ ತರುವುದೇ ನಮ್ಮೆಲ್ಲರ ಧರ್ಮ.
ಇದನ್ನ ಕಾಂಗ್ರೆಸ್ಸಿಗರು ಎಂದಿಗೂ ಮರೆಯಬಾರದು. ಸಂವಿಧಾನ ಉಳಿಸಬೇಕಾದ ಭಾರತವನ್ನು ಉಳಿಸುವಂತೆ ಪ್ರಜಾಪ್ರಭುತ್ವದ ಗಣಕದಂತ ಸಂವಿಧಾನ ಉಳಿಸೋಣ ಎಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕರೆಯನ್ನ ನೀಡುತ್ತೇನೆ. ಇವತ್ತು ತಾವೆಲ್ಲ ಕೂಡ ಅತಿ ಹೆಚ್ಚಿನ ಬೆಳಗ್ಗೆ ಈ ದೇಶದ 77ನೇ ಇದನ್ನು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಯಾಗಿ ನಮ್ಮ ಈ ಕಾಂಗ್ರೆಸ್ ಕಚೇರಿಯಲ್ಲಿ ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. गुड, सावधान. एक साथ राष्ट्रगान शुरू करेंगे. जनगण मन अधिनायक जय हे भारत भाग्य विधाता. पंजाब सिंधु गुजरात मराठा द्राविड उच्चल वंगा. विंध्य हिमाचल यमुना गंगा उच्चल जलधि तरंगा. तव शुभ नामे जाहे तव शुभाशिष माहे. गाहे तव जय गाता जनगण मंगलदायक जय हे भारत भाग्य विधाता. जय हे जय हे जय हे जय 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 हे. आजाद हिंद जिंदाबाद. कौमी नारा. वंदे मातरम. धन्यवाद. ನಾಳೆ ಬೆಳಗ್ಗೆ विश्रम. ನಾಳೆ ಬೆಳಗ್ಗೆ ನಮ್ಮ ನರೇಗಾ ವಿಚಾರದಲ್ಲಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. 27ನೇ ತಾರೀಕು 10 ಗಂಟೆ ಎಲ್ಲ 10:30 ಗಂಟೆಗೆ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಬರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಭವನ್ ಚಲೋ ಹಮ್ಮಿಕೊಂಡಿದ್ದೇವೆ. ಇದು ನಾವೆಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರಾರಂಭ ಮಾಡುವಂತ ಒಂದು ಐತಿಹಾಸಿಕ ಹೋರಾಟ. ಇದರಲ್ಲಿ ತಾವೆಲ್ಲ ಕೂಡ ತಪ್ಪದೆ ಬಂದು ಭಾಗವಹಿಸಬೇಕು. ವಿಶೇಷವಾಗಿ ಬೆಂಗಳೂರು ನಗರದ ಎಲ್ಲ ಶಾಸಕರಿಗೆ ಈ ಜವಾಬ್ದಾರಿಯನ್ನ ನಾವೆಲ್ಲ ಅರ್ಪಿಸಿದ್ದೇವೆ. ದಯವಿಟ್ಟು ತಾವೆಲ್ಲ ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಏನೇ ಕೆಲಸದಲ್ಲಿದ್ರೆ ಅಂತೇಳಿ ರಾಜ್ಭವನ್ ಚಲೋ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಅನೇಕ ನಮಗೆ ಬಿಜೆಪಿ ಕಚೇರಿ ಮಾಡಬೇಕು ಅಂತಿತ್ತು. ಬಿಜೆಪಿ ಕಚೇರಿ ಬೇಡ, ರಾಜ್ಭವನ್ಗೆ ಚಲೋ ಮಾಡೋಣ ಅಂತೇಳಿ ತಾವೆಲ್ಲ ಹೋರಾಟಕ್ಕೆ ಸಿದ್ಧತೆ ಆಗಿ ಬರಬೇಕು ಅಂತೇಳಿ ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಂವಿಧಾನವನ್ನು ಉಳಿಸಲಿಕ್ಕೆ ಈಗಾಗಲೇ ಮಕ್ಕಳಿಗೆ ಸಂವಿಧಾನದ ಹೊಸ ಪೀಳಿಗೆ ಸಂವಿಧಾನವನ್ನು ಮಾಡುವಂತಹ ಕೆಲಸ ಇವತ್ತು ಕೂಡ ಪ್ರತಿಯೊಂದು ಕೂಡ ರಕ್ಷಣೆಗೆ ಸರ್ಕಾರ ನಾಳೆ ಬೆಳಗ್ಗೆ ಸಂವಿಧಾನ ಹಕ್ಕನ್ನೇ ಪಡೆದಂತ ಉದ್ಯೋಗ ಖಾತ್ರಿ ಯೋಜನೆ ತೊಂದರಾಗಿರೋದು ನಮಗೆಲ್ಲ ಆಶ್ಚರ್ಯ ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಹೊಸ ರೂಪುಗೊಂಡು ನಮ್ಮ ಗ್ರಾಮೀಣ ಜನರ ಬದುಕನ್ನ ಉದ್ಯೋಗದ ಹಕ್ಕನೇನು ನಮಗೆ ದೊರಕಿರೋದ್ರಿಂದ ನಾವು ಈ ದೇಶದ ಉದ್ದಕ್ಕೂ ಕೂಡ ಈ ಹೋರಾಟವನ್ನು ನಾವು ನಾಳೆ ಬೆಳಗ್ಗೆ ರಾಜ್ಭವನ್ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯಗಳಿಗೆ ಮತ್ತು ಮುಖಂಡಗಳಿಗೆ ನೀಡಿದ್ದೇವೆ. ಸುಮಾರು 6,000 ಕೋಟಿ ರೂಪಾಯಿ ವರ್ಷಕ್ಕೆ ಈ ನರೇಗಾದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಳಸಲಾಗಿತ್ತು.
ಉದ್ಯೋಗ ಸಿಗ್ತಾ ಇತ್ತು. ಇದಕ್ಕೆಲ್ಲ ಕೂಡ ಮಾರಕವಾದಂತಹ ಹೊಸ ಯೋಜನೆ ಈಗ ನಾವು ವಿಧಾನಸೌಧದಲ್ಲಿ ಕೂಡ ನಿರ್ಣಯವನ್ನು ಮಾಡುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಮಾಡ್ತೀವಿ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ರು, ಯಾವ ವಾಪಸ್ ತೆಗೆದುಕೊಂಡು ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ನೋಡಿ, ಪಾರ್ಲಿಮೆಂಟ್ 28 ಪ್ರಾರಂಭ ಆಗ್ತಾ ಇದೆ, ನಮ್ಮಲ್ಲೂ ಅಸೆಂಬ್ಲಿ ನಡೀತಾ ಇದೆ. ಆದರೂ ರಾಜಭವನ್ಗೆ ನಾವು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ನೋಡಿ, ಬಿಜೆಪಿ ರಾಜ್ಯಗಳಿಗೆ ಬಗ್ಗೆ ಎಲ್ಲೂ ಮಾತಾಡ್ತಾರೆ, ಅನುಷ್ಠಾನದಲ್ಲಿ ಸಾಧ್ಯನೇ ಇಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿದ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಒದಗಿಸ್ಕೊಡೋರು? ಈಗ ಬಜೆಟ್ ಅಲ್ಲಿ ಒದಗಿಸ್ಕೊಡ್ಲಿ ಅವರು. ನಮ್ಮ ಯಾವ ಸರ್ಕಾರ ಕೂಡ ಇದನ್ನ ಒದಗಿಸ್ಕೊಡ್ಲಿಕ್ಕೆ, ಯಾಕೆಂದ್ರೆ ಹಕ್ಕಿತ್ತು 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದ್ರೆ ಉದ್ಯೋಗದ ಕಾರ್ಡನ್ನ ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗುತ್ತೆ. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಬರ್ರಿ, ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧ. 2028ಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ನಮ್ಮ ಈ ಒಳ್ಳೆಯ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತಾಡ. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಗಳಿರೋದ್ರ ಬಗ್ಗೆ ಅವರು ಮಾತಾಡ್ಕೊಡ್ತಾರೆ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತೀವಿ. ಲಕ್ಷಾಂತರ ಜನರನ್ನ ಸೇರಿಸಿ ನೆನೆಸ್ಕೊಳ್ಳಿಲ್ಲ, ನಮಗೆ ಶಕ್ತಿ ಬರುವುದಿಲ್ಲ, ಜೀವ ಬರುವುದಿಲ್ಲ, ಅದಕ್ಕೆ ನಾವು ನೆನೆಸ್ಕೊಳ್ತೇವೆ. ಈ ದೇಶದಲ್ಲಿ ಏನೇನು ಕಾನೂನು ಇದೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಯಾರಿಗೇನು ಕಾನೂನು ಮಾಡಬೇಕು ಅಂತ ಸರ್, ನಿಮ್ಮ ಡಿ ಕೆ ಸುರೇಶ್ ಅವರು ಸರ್